ನಮಸ್ಕಾರ ಸ್ನೇಹಿತರೆ, ಹಂಪಿ ಸರಣಿಯ ವಿಶೇಷಗಳಿಗೆ ತಮಗೆ ಸ್ವಾಗತ. ನಾವೀಗ ನೋಡ್ತಾ ಇರತಕ್ಕಂಥದ್ದು ಬಾಲಕೃಷ್ಣ ದೇವಾಲಯ. ಈ ದೇವಾಲಯವನ್ನು ನಿರ್ಮಿಸಿದ್ದು ವಿಜಯನಗರದ ಪ್ರಸಿದ್ಧ ಅರಸರಾದಂತಹ ಶ್ರೀಕೃಷ್ಣ ದೇವರಾಯ. ತನ್ನ ಆಡಳಿತಾವಧಿಯಲ್ಲಿ ಅತ್ಯಂತ ಸುದೀರ್ಘವಾದಂಥ ಯುದ್ಧವನ್ನು ಒರಿಸ್ಸಾದ ಗಜಪತಿಗಳ ವಿರುದ್ಧ ನಡೆಸಿದಂಥ ಕೃಷ್ಣದೇವರಾಯ ಆ ಯುದ್ಧವನ್ನು ಗೆದ್ದ ನಂತರ ಅಲ್ಲಿನ ಉದಯಗಿರಿಯಿಂದ ಒಂದು ಬಾಲಕೃಷ್ಣನ ವಿಗ್ರಹವನ್ನು ರಾಜಧಾನಿ ಹಂಪಿಗೆ ತಂದು ಆ ವಿಗ್ರಹಕ್ಕಾಗಿಯೇ ಈ ಬೃಹತ್ ದೇವಾಲಯವನ್ನು 1513ರಲ್ಲಿ ನಿರ್ಮಾಣ ಮಾಡುತ್ತಾರೆ. ಈ ಬೃಹತ್ ದೇವಾಲಯವು 2 ಸುತ್ತಿನ ಪ್ರಾಕಾರಗಳಿಂದ ನಿರ್ಮಾಣಗೊಂಡಿದೆ. ಆಲಯದ ಪ್ರಾಂಗಣದಲ್ಲಿ ಇತರೆ ಪರಿವಾರ ದೇವತೆಗಳ ಸಣ್ಣ ಸಣ್ಣ ದೇವಾಲಯಗಳನ್ನು ಕೂಡ ಕಾಣಬಹುದಾಗಿದ್ದು, ದೇವಾಲಯದ ಶಿಖರಗಳನ್ನು ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಿಸಲಾದ ಶಿಲ್ಪಗಳಿಂದ ಅಲಂಕೃತಗೊಳಿಸಲಾಗಿದೆ. ದೇವಾಲಯವು ಪೂರ್ವ, ಉತ್ತರ ಹಾಗೂ ದಕ್ಷಿಣದಲ್ಲಿ ಪ್ರವೇಶ ದ್ವಾರಗಳನ್ನು ಹೊಂದಿದ್ದು, ಪೂರ್ವ ದ್ವಾರವು ಮುಖ್ಯ ದ್ವಾರವಾಗಿರುತ್ತದೆ. ಈ ಮುಖಮಂಟಪಕ್ಕೆ ಹೊಂದಿಕೊಂಡಂತೆ 2 ಗರ್ಭಗೃಹಗಳನ್ನು ನಾವು ಕಾಣಬಹುದಾಗಿದ್ದು, ಬಹುಶಃ ಇವು ಶ್ರೀಕೃಷ್ಣನ ಪತ್ನಿಯರಾದಂಥ ರುಕ್ಮಿಣಿ ಹಾಗೂ ಸತ್ಯಭಾಮೆಯರ ದೇವಾಲಯಗಳಾಗಿದ್ದಿರಬಹುದು. ಸಾಮಾನ್ಯವಾಗಿ ದೇವಾಲಯಗಳ ಶಿಖರಗಳ ಮೇಲೆ ಪುರಾಣ ಕಥೆಗಳನ್ನು ಒಳಗೊಂಡಂತಹ ದೇವದೇವತೆಯರ ವಿಗ್ರಹಗಳನ್ನು ಮಾತ್ರ ನಾವು ಕಾಣಬಹುದಾಗಿದ್ದು, ಇದಕ್ಕೆ ಸಂಪೂರ್ಣ ವಿಭಿನ್ನ ಎಂಬಂತೆ ಈ ಬಾಲಕೃಷ್ಣ ದೇವಾಲಯದ ಪೂರ್ವದ್ವಾರದ ಶಿಖರದ ಮೇಲೆ ಶ್ರೀಕೃಷ್ಣ ದೇವರಾಯನ ಒರಿಸ್ಸಾ ದಂಡಯಾತ್ರೆಯನ್ನು ಕುರಿತು ತಿಳಿಸುವಂತಹ ಗಾರೆ ಶಿಲ್ಪಗಳನ್ನು ನಿರ್ಮಿಸಿರುವುದು ವಿಶೇಷ. ಈ ಮಹಾಮಂಟಪದ ಹೊರಭಾಗದ ಸ್ತಂಭಗಳನ್ನು ಯಾಲೆ ಶಿಲ್ಪಗಳಿಂದ ಅಲಂಕೃತಗೊಳಿಸಲಾಗಿದ್ದು, ಒಳಭಾಗದ ಸ್ತಂಭಗಳಲ್ಲಿ ಭಾಗವತ ಪುರಾಣದ ಕಥೆಗಳನ್ನು ಕೆತ್ತಲಾಗಿದೆ. ಸಾವಿರದ 1866ರ ಆಸುಪಾಸಿನಲ್ಲಿ ಹಂಪಿ ಸ್ಮಾರಕಗಳ ರಕ್ಷಣೆಗೆ ಮುಂದಾದಂತಹ ಅಂದಿನ ಬ್ರಿಟಿಷ್ ಸರ್ಕಾರ ಈ ದೇವಾಲಯದ ಗರ್ಭಗೃಹದಲ್ಲಿ ಇದ್ದಂತಹ ಬಾಲಕೃಷ್ಣನ ಮೂರ್ತಿಯನ್ನು ಮದ್ರಾಸ್ಗೆ ಸಾಗಿಸುತ್ತಾರೆ. ಇವತ್ತಿಗೂ ಕೂಡ ಚೆನ್ನೈನ ಎಗ್ಮೋರ್ ಮ್ಯೂಸಿಯಂನಲ್ಲಿ ಈ ದೇವಾಲಯದ ಮೂಲ ಮೂರ್ತಿಯಾದಂತಹ ಭಗ್ನಗೊಂಡ ಬಾಲಕೃಷ್ಣನ ಮೂರ್ತಿಯನ್ನು ನಾವು ಕಾಣಬಹುದಾಗಿದೆ.
ಆಲಯದ ಮುಂಭಾಗದ ಮಂಟಪದಲ್ಲಿ ಬೃಹತ್ತಾದ ಕಲ್ಲಿನ ಪೆಟ್ಟಿಗೆ ಇದ್ದು ಶಂಖಚಕ್ರ, ಸೂರ್ಯಚಂದ್ರ ಹಾಗೂ ತಿರುನಾಮಗಳ ಕೆತ್ತನೆಗಳನ್ನು ಒಳಗೊಂಡಂತಹ ಈ ಬೃಹತ್ ಹುಂಡಿಯು ಆಗಿನ ಕಾಲಘಟ್ಟದಲ್ಲಿ ಭಕ್ತಾದಿಗಳು ನೀಡುವ ದೇಣಿಗೆಯನ್ನು ಸಂಗ್ರಹಿಸುವ ಪೆಟ್ಟಿಗೆಯಾಗಿತ್ತು. ನಾವೀಗ ನೋಡ್ತಾ ಇರತಕ್ಕಂಥದ್ದು ಅಂದಿನ ವಾಣಿಜ್ಯ ಪ್ರದೇಶವಾದಂತಹ ದೇವಾಲಯದ ಮುಂಭಾಗದಲ್ಲಿ ಇರುವಂತಹ ಕೃಷ್ಣ ಬಜಾರು ಅವತ್ತಿನ ಕಾಲಘಟ್ಟದಲ್ಲಿ ಆಹಾರ ಪದಾರ್ಥಗಳ ವ್ಯಾಪಾರಕ್ಕೆ ತುಂಬ ಪ್ರಸಿದ್ಧಿಯಾಗಿತ್ತು ಎಂದು ಶಾಸನಗಳ ಮೂಲಕ ನಮಗೆ ತಿಳಿದು ಬರುತ್ತದೆ. ನಾವಿಲ್ಲಿ ನೋಡ್ತಾ ಇರತಕ್ಕಂಥದ್ದು ಬಾಲಕೃಷ್ಣ ದೇವಾಲಯದ ಪುಷ್ಕರಣಿಯ ಮಧ್ಯಭಾಗದಲ್ಲಿ ಒಂದು ಸಣ್ಣ ಮಂಟಪವನ್ನು ಕೂಡ ನಾವು ಕಾಣಬಹುದಾಗಿದ್ದು, ತೆಪ್ಪೋತ್ಸವದ ವೇಳೆ ಉತ್ಸವ ಮೂರ್ತಿಗಳನ್ನು ಇಡುವ ಸಲುವಾಗಿ ಈ ಮಂಟಪವನ್ನು ನಿರ್ಮಿಸಲಾಗಿದೆ. ವಿಜಯನಗರದ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡಂತಹ ಎಲ್ಲ ವೈಷ್ಣವ ದೇವಾಲಯಗಳ ಪುಷ್ಕರಣಿಗಳಲ್ಲಿಯೂ ಕೂಡ ನಾವು ಈ ರೀತಿಯ ಸಣ್ಣ ಮಂಟಪವನ್ನು ಕಾಣಬಹುದಾಗಿದ್ದು, ಇದು ವಿಜಯನಗರ ವಾಸ್ತುಶೈಲಿಯಲ್ಲಿ ಮಾತ್ರ ಕಂಡುಬರತಕ್ಕಂತಹ ವಿಶೇಷ ರಚನೆ ಎನ್ನಬಹುದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ನನ್ನ ಈ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಮುಂದೆ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.